ಕೊಡೋದ್ರಿಂದ ಅನ್ಯಾಯದ ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ಡೆಫಿನೆಟ್ಲಿ ರಾಜೀನಾಮೆ ಕೊಡ್ಲಿ, ವಿ ನೆವರ್ ಅಪೋಸ್. ಇಷ್ಟು ದಿನದಿಂದ ಅಪೋಸ್ ಮಾಡಿ ಇದನ್ನ ಗವರ್ಮೆಂಟ್ ರಾಡ್ ಚೀಪ್ ನನ್ನ ಮಕ್ಕಳು ನೀವೆಲ್ಲ ಇವಾಗ ಇದನ್ನ ಅಪೋಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ? ಈ ಜಾಗದಲ್ಲಿ ಡೂಪ್ಲಿಕೇಟ್ ಸೈಂಟಿಸ್ಟ್ ಸೋನಂ ವಾಂಗ್ಚುಕ್ ಅಷ್ಟೇ ಅಲ್ಲ, ಈ ದೇಶದ ಪ್ರಧಾನಮಂತ್ರಿನೇ ಕೂತಿದ್ರು ನಾನು ವಿರೋಧ ಮಾಡ್ತೀನಿ. ಓ ಒರಿಜಿನಲ್ ಸೈಂಟಿಸ್ಟ್ ನಿಮ್ ಗುರುದೇವ ಎರಡು ಆವಿಷ್ಕಾರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಕೇಳಿಸ್ಕೊಂಬಾ. इतने क्लाउड है, बारिश हो रही है, तो एक बेनिफिट है कि हम राडार से बच सकते हैं। माता को बहुत से राज्यों में भाषा बोलते आई। अब मैं कहता हूँ हमारे यहाँ बच्चा पैदा होता है तो आई भी बोलता है, AI भी बोलता है। अलग ही लेवल का बंदा था. ಇವ್ರ ಜೊತೆ ಕೈ ಜೋಡಿಸಿರೋರು ಯಾರು ಗೊತ್ತಾ? ಭಾರತೀಯರ ಟುಕ್ಕೆ ಹೊಂಗೆ ಅಂತ ಭಾರತವನ್ನು ಒಡೆಯಲು ಹೊರಟವರು. ಕಾಶ್ಮೀರ ಯಾವತ್ತು ಭಾರತದ ಭೂಮಿ ಅಲ್ವೇ ಅಲ್ಲ ಅನ್ನೋರು. ನಿಮ್ ತರ ಅನ್ಎಜುಕೇಟೆಡ್ ಅಂಧ ಭಕ್ತಗಳೇ ತಿಗಕ್ ಬೆಂಕಿ ಬಿದ್ದಿರೋರ್ ತರ ಲಬಲಬ ಅಂತ ಬಾಯಿ ಬಡ್ಕೊಂಡು ಸಾಯ್ಬೇಕು ಇವ್ರುಗಳು ಟೆರರಿಸ್ಟ್ ಅಂತ. ಇನ್ನು ಆ ಬಿಜೆಪಿ IT ಸೆಲ್ ಎಡಿಟ್ ಮಾಡ್ಕೊಟ್ಟಿರೋ ಡಾಕ್ಟರೇಟೆಡ್ ವಿಡಿಯೋಸ್ ಗಳನ್ನ ನೀವುಗಳ ಹಾಕೊಂಡು ಇವ್ರುಗಳನ್ನ ಟೆರರಿಸ್ಟ್ ಅಂತ ಮತ್ತೆ ಪ್ರೂವ್ ಮಾಡಕ್ ಹೋಗ್ತಾ ಇದ್ದೀರಾ. ಆ ಪ್ರೊಟೆಸ್ಟ್ ಅಲ್ಲಿ ಉಮರ್ ಖಾಲಿದ್ಗೆ ಸಪೋರ್ಟ್ ಮಾಡೋರು ಇರ್ಬೋದು, ಆದ್ರೆ ಈ ಪ್ರೊಟೆಸ್ಟ್ ನ ಮಾಡ್ತಿರೋದು ಉಮರ್ ಖಾಲಿದ್ ಸಪೋರ್ಟಿಗೋಸ್ಕರ ಅಲ್ಲ. ಅದೇ ಗೌರ್ಮೆಂಟ್ ಇನ್ ರಾಡ್ ಚಿಪ್ ಅವರು ಮೈಕ್ ಇಟ್ಕೊಂಡು ಹೋಗ್ತಾರೆ, ಅಲ್ಲಿ ಪ್ರೊಟೆಸ್ಟ್ ಮಾಡೋರ ಹತ್ರ ಉಮರ್ ಖಾಲಿದ್ ಬಗ್ಗೆ ನಿಮ್ ಒಪಿನಿಯನ್ ಏನಂತ ಕೇಳ್ತಾರೆ. ಅವರು ಉಮರ್ ಖಾಲಿದ್ ಬಗ್ಗೆ ಹೇಳ್ತಾರೆ, ಓ ಟೆರರಿಸ್ಟ್ ಗ್ರೂಪ್ ಉಮರ್ ಖಾಲಿದ್ ಸಪೋರ್ಟರ್ಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ಬಿಡ್ತಾರೆ. ಆ ಸ್ಟೋರಿ ನೋಡಿ ಸ್ವಲ್ಪ ಜನ ಬ್ರೈನ್ ವಾಶ್ ಆಗಿ ಈ ಸಡೆಗಳ ಅಂಧ ಗ್ರೂಪ್ ಜಾಯ್ನ್ ಆಗ್ಬಿಡ್ತಾರೆ. ಟಾರ್ಗೆಟ್ ಮಾಡಿ ಹಿಂದೂಗಳನ್ನು, ಹಿಂದೂ ನಂಬಿಕೆಗಳನ್ನ ಹಾಸ್ಯ ಮಾಡಿ ಎವರಿಡೇ ಎಂಜಾಯ್ ಮಾಡೋದು. ಸೀತಾ ಮಾತೆಯ ಗಂಡ ಬಂದು ಪ್ರಭು ಶ್ರೀರಾಮ, ನೀತನ್ ಗಂಡ ಬಂದ್ಬಿಟ್ಟು ಅಂಬಾನಿ, ಇದನ್ನೇ ಅಲ್ವಾ ಅವನಲ್ಲಿ ಹೇಳಿರೋದು. ಇದಕ್ಕೆ ನೀನು ಹಿಂದೂ ನಂಬಿಕೆಗಳನ್ನ ಹಾಸ್ಯ ಮಾಡ್ತಿರೋದಂತ ಹೇಳ್ತಿರೋದಾ? ಇಲ್ಲಿ ನಮ್ ಬಾಸ್ ಆಂಜನೇಯನ ಗಾಳಿಪಟ ಮಾಡ್ಬಿಟ್ಟು ಆರಿಸ್ತಿರೋದು ಇದು ನಿನಗೆ ಹಾಸ್ಯ ಅಲ್ವಾಪ? ಇಲ್ಲಿ ನೀನ್ ಸಪೋರ್ಟ್ ಮಾಡೋ ಕಿತ್ತೋಗಿರೋ ಪಾರ್ಟಿ ಫ್ಲಾಗ್ ನ ಇಟ್ಕೊಂಡು ರೋಡ್ ಅಲ್ಲಿ ಕುಣಿಸ್ತಿರೋದು ಇದು ನಿಂಗೆ ಹಾಸ್ಯ ಆಗಲ್ವಾ? ಇದ್ರ ಬಗ್ಗೆ ಇವನ್ ಮಾತಾಡಿದಾನ? ಮಾತಾಡಲ್ಲ. ಟಾರ್ಗೆಟ್ ಮಾಡಿ ಹಿಂದೂಗಳನ್ನು, ಹಿಂದೂ ನಂಬಿಕೆಗಳನ್ನ ಹಾಸ್ಯ ಮಾಡಿ ಎವರಿಡೇ ಎಂಜಾಯ್ ಮಾಡೋದು. ಬಿಜೆಪಿಗೆ ಸಪೋರ್ಟ್ ಮಾಡೋರು ಬಿಟ್ಟು ಮತ್ ಯಾರೆಲ್ಲ ಪ್ರಭು ಶ್ರೀರಾಮನ ಹೆಸರು ತಗೊಳ್ತಾರೆ ಅವರೆಲ್ಲ ಧರ್ಮದ ಅಪೋಸಿಟ್. ನಿನ್ನ ಪಾರ್ಟಿ ಬರಕ್ಕಿಂತ ಮುಂಚೆ ಪ್ರಭು ಶ್ರೀರಾಮ ಇದ್ರು, ಪ್ರಭು ಶ್ರೀರಾಮನ್ ಹೆಸರು ತಗೊಳಕ್ಕೆ ನಿನ್ನ ಪಾರ್ಟಿಯ ಸ್ಟ್ಯಾಂಪ್ ಹೊಡ್ಕೋಬೇಕಾಗಿಲ್ಲ. ಅಂಡ್ ಇವಾಗ ದೊಡ್ಡ ಇನೋವೇಷನ್ ಯಾವುದು? ಲಡಾಖ್ ನಲ್ಲಿ ಐಸ್ತೂಪ ಇವನೇ ಕಂಡಿದ್ದಲ್ವಾ 1980ರಲ್ಲಿ. ಇವನಿಗಿಂತ ಮುಂಚೆ ಲಡಾಖ್ನ ಒಬ್ಬ ಸಿವಿಲ್ ಇಂಜಿನಿಯರ್ ಚಿವಾಂಗ್ ನಾರ್ಫಲ್ ಐಸ್ತೂಪ ಮಾಡಿದ್ದು. ಇವನು ಅದನ್ನೇ ಕಾಪಿ ಮಾಡಿ ಬಿಟ್ಟು ಪ್ರಚಾರ ತಗೊಂಡ. ಚಿವಾಂಗ್ ನಾರ್ಫೆಲ್ ಅವ್ರು ಮಾಡಿದ್ದು ಆರ್ಟಿಫಿಷಿಯಲ್ ಗ್ಲೇಷಿಯರ್, ಅದು ಹಾರಿಜೆಂಟಲ್. ಸೋನಂ ವಾಂಗ್ಚುಕ್ ಅವ್ರು ಮಾಡಿರೋದು ಐಸ್ತೂಪ ವರ್ಟಿಕಲ್ ಸ್ಟ್ರಕ್ಚರ್. ಸರ್ಕಾರ ಇವನ FCRA ಲೈಸೆನ್ಸ್ ಕ್ಯಾನ್ಸಲ್ ಮಾಡುತ್ತೆ, ಇವನಿಗೆ ಫಾರಿನ್ ಇಂದ ಇಲ್ಲಿಗಲ್ ಫಂಡ್ಸ್ ಬರ್ತಿತ್ತು ಅಂತ. ಲಾಲು ಹೋಗಿ ಒಬ್ಬ ಉಪವಾಸ ಸತ್ಯಾಗ್ರಹ ಮಾಡ್ತಿರೋರ ಹತ್ರ ಕ್ಲಾರಿಫಿಕೇಶನ್ ನ ಕೇಳ್ತಿದ್ಯಲ್ಲಪ್ಪ. ನಾನ್ ನಿನಗೆ ಹೇಳ್ತೀನಿ ಯಾವ್ದೆಲ್ಲ ಕರೆಕ್ಟ್ ಆಗಿ ನೀನು ಕ್ಲಾರಿಫಿಕೇಶನ್ ನ ಕೇಳಬೇಕು ಅಂತ. ಮೇಕ್ ಇನ್ ಇಂಡಿಯಾ, ಬುಲೆಟ್ ಟ್ರೈನ್, ಸ್ಮಾರ್ಟ್ ಸಿಟಿ ಮಿಷನ್, ಸ್ವಚ್ಛ ಭಾರತ್ ಮಿಷನ್, ಗಂಗಾ ಕ್ಲೀನಿಂಗ್ ಮತ್ತೆ ವರ್ಷಕ್ಕೆ 2 ಕೋಟಿ ಜಾಬ್ ನ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಫಸ್ಟ್ ನಿಮ್ ಗುರುಗಳ ಹತ್ರ ಹೋಗಿ ಇದ್ರ ಬಗ್ಗೆ ಎಲ್ಲ ಕ್ಲಾರಿಫಿಕೇಶನ್ ನ ತಗೋ. ಅದೇ 20 ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದಾರಲ್ಲ, ಈ ಕಿತ್ತೋಗಿರೋ ಎಜುಕೇಶನ್ ಸಿಸ್ಟಮ್ ಇಂದ ಮುಂದೆ ಫ್ಯೂಚರ್ ಅಲ್ಲಿ ಈ ತರ ಎಲ್ಲ ಆಗ್ಬಾರ್ದು ಅಂತ ಹೇಳಿ ಈ ವ್ಯಕ್ತಿ ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾನೆ. ಧರ್ಮೇಂದ್ರ ಪ್ರಧಾನ್ ಎಜುಕೇಶನ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಡೋದ್ರಿಂದ ಮುಂದೆ ಬರೋ ಅಧಿಕಾರಿಗಳು ನಾವು ಏನಾದ್ರು ತಪ್ಪು ಮಾಡಿದ್ರೆ ನಮ್ಮನ್ನು ಕಿತ್ತಾಕ್ತಾರಂತ ಹೇಳಿ ಒಂದು ಭಯ ಹುಟ್ಕೊಳ್ಳುತ್ತೆ. ಈ ಪ್ರೊಟೆಸ್ಟ್ ಗೆ ನಿಮ್ಗಳ ಕೈಯಲ್ಲಾದ್ರೆ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ಅಮ್ಮಿಕೊಂಡಿರಿ. ಕಿತ್ತೋಗಿರೋ ಫೇಕ್ ನ್ಯೂಸ್ ನೆಲ್ಲ ಹೇಳಿ ಎಥನಾಲ್ ಹಾಕ್ಬಿಟ್ಟು ಜನರು ಬ್ರೈನ್ ವಾಶ್ ಮಾಡಕ್ ಬಂದ್ರೆ ನಾನು ಕರೆಕ್ಟ್ ಆಗಿರೋ ಪೆಟ್ರೋಲ್ ನ ಹಾಕ್ಬಿಟ್ಟು ಮತ್ತೆ ರೀವಾಶ್ ಮಾಡ್ಬಿಡ್ತೀನಿ.